ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ BA ಪದವಿಯ ಅಂತಿಮ ವರ್ಷದ 5ನೇ ಸೆಮಿಸ್ಟರ್ನ 5ನೇ ಪತ್ರಿಕೆಯ ಸ್ವತಂತ್ರ ಭಾರತದ ಆಧುನಿಕ ಭಾರತದ ಚರಿತ್ರೆ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡುವವರಿದ್ದೇವೆ. ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಇಂದಿನ ನಮ್ಮ ಒಂದು ಚರ್ಚೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತ ಸ್ವಾತಂತ್ರ್ಯದ ಒಬ್ಬ ಮೇರು, ಸ್ವತಂತ್ರ ಚಳುವಳಿಯ ಒಬ್ಬ ಮೇರು ವ್ಯಕ್ತಿ. ವಿದೇಶಿ ಶಕ್ತಿಗಳ ಸಹಾಯದಿಂದ ಬ್ರಿಟಿಷರನ್ನು ಓಡಿಸಿ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಎನ್ನುವಂತಹ ಒಂದು ಹೊಸ ಆಲೋಚನೆಯೊಂದಿಗೆ ಬ್ರಿಟಿಷರನ್ನು ಶಸ್ತ್ರಸಜ್ಜಿತ ಹೋರಾಟದ ಮೂಲಕ ಭಾರತದಿಂದ ಹೊರದೂಡುವಂತಹ ಒಂದು ಕನಸನ್ನು ಕಂಡು ಆ ಕನಸಿಗಾಗಿ ಪ್ರಯತ್ನಿಸಿದಂತಹ ಒಬ್ಬ ಧೀಮಂತ ನಾಯಕ, ಅದ್ಭುತ ದೇಶಭಕ್ತ, ಅದ್ಭುತ ರಾಷ್ಟ್ರೀಯವಾದಿ, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ರಾಷ್ಟ್ರೀಯ ಚಳುವಳಿಯ ಒಬ್ಬ ನೇತಾರ ಅಂತ ನಾವು ಹೇಳಬಹುದು. ಸುಭಾಷ್ ಚಂದ್ರ ಬೋಸರ ಒಂದು ಏಳಿಗೆ ಈ ಒಂದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಅಧ್ಯಾಯ. ಏಕೆಂದ್ರೆ ಇವರು ಅವತ್ತು ಇದ್ದಂತಹ ಒಂದು ರಾಷ್ಟ್ರೀಯ ಚಳುವಳಿ ಏನಿತ್ತು ಅದರಲ್ಲಿಯೇ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ ಬೇರೆ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರಲ್ವಾ. ಹಾಗಾಗಿ ಇವರ ಒಂದು ಸ್ಥಾನ ಭಾರತದ ಚರಿತ್ರೆಯಲ್ಲಿ ಅಚ್ಚಳಿಯದೆ ನಿಂತಿದೆ. ಇವರ ಒಂದು ಧೈರ್ಯ, ಇವರ ಒಂದು ಸಾಹಸ, ಇವರ ಒಂದು ದೇಶಭಕ್ತಿ, ತ್ಯಾಗ, ಇವೆಲ್ಲವೂ ನಮಗೆ, ನಮ್ಮ ಯುವ ಜನತೆಗೆ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಮಾಡುವಂತಹ ಒಂದು ಘಟನೆಗಳಾಗಿವೆ. ಸ್ಫೂರ್ತಿಯನ್ನು ತುಂಬುವಂತಹ ಒಂದು ಘಟನೆ ಮತ್ತು ಅವರ ಒಂದು ಮಾರ್ಗದರ್ಶನ ಅಂತ ನಾವು ಹೇಳ್ಬೋದು. ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಬಂಗಾಲಿ ಕುಟುಂಬದಲ್ಲಿ ಒರಿಸ್ಸಾದ ಕಟಕ್ನಲ್ಲಿ ಇವರು ಜನಿಸಿದರು. ಜನವರಿ 23, 1897 ತಂದೆ ಜನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ಅಂತ ಹೇಳ್ಬಿಟ್ಟು. ಅನಂತರ ಇವರು ಶಾಲಾ ಶಿಕ್ಷಣವನ್ನು ಪಡೆದ ಮೇಲೆ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪದವಿಯನ್ನು ಪಡೆದುಕೊಂಡ್ರು. he was an English educated man, ಆಂಗ್ಲ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿ ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾದವರು ಆರಂಭದಲ್ಲಿಯೇ. ಅನಂತರ ICS ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಲಂಡನ್ಗೆ ಹೋದ್ರು. ಲಂಡನ್ನಲ್ಲಿ ICS ಪರೀಕ್ಷೆಯನ್ನು ಇವರು 1920ರಲ್ಲಿ ಪಾಸ್ ಮಾಡಿರು. ವಿತ್ 4th ರ್ಯಾಂಕ್, 4ನೇ ರ್ಯಾಂಕ್ ನಲ್ಲಿ ICS ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾದರು. ಅನಂತರ ಭಾರತಕ್ಕೆ ಬಂದರು 1921ರಲ್ಲಿ. ಅವರು ಭಾರತಕ್ಕೆ ಬಂದಾಗ ಇವತ್ತಿಗಾಗಲೇ ಈ ಒಂದು ಅಸಹಕಾರ ಚಳುವಳಿಗೆ ಗಾಂಧೀಜಿ ಭಾರತದಲ್ಲಿ ಕರೆ ಕೊಟ್ಟಿದ್ರು. ಚಳುವಳಿ ನಡೀತಾ ಇತ್ತು. ಅವರು ಗಾಂಧೀಜಿಯನ್ನು ಭೇಟಿ ಮಾಡಿ, ಗಾಂಧೀಜಿಯವರೊಂದಿಗೆ ಮಾತುಕತೆಯನ್ನು ಮಾಡಿ ಹಲವಾರು ಪ್ರಶ್ನೆಗಳನ್ನು ಗಾಂಧೀಜಿಗೆ ಕೇಳಿ ಅದರಿಂದ ಉತ್ತರವನ್ನು ಪಡೆದು ಸಂತುಷ್ಟನಾಗದೆ, ಆದರೂ ಸಹ ಸ್ವತಂತ್ರ ಚಳುವಳಿಯಲ್ಲಿ ಅವರು ಧುಮುಕಿದರು. ಅಧಿಕಾರಿಯಾಗಿ ಇರದೆ ಒಂದು ಸ್ವಲ್ಪ ದಿನ he was an officer, but then he joined with Indian National Congress ಮತ್ತು ಚಳುವಳಿಯಲ್ಲಿ ಅವರು ಭಾಗವಹಿಸಿ ಬಿಟ್ರು. ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿದ್ರು.
ಅಸಹಕಾರ ಚಳುವಳಿ ತುಂಬಾ ಅದ್ಭುತವಾಗಿ ದೇಶಾದ್ಯಂತ ನಡೀತಾ ಇತ್ತು. ಆದರೆ ಚೌರಿ ಚೌರ ಘಟನೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ಪಡೆಯೋಕೆ ದಾರಿ ಮಾಡಿಕೊಡ್ತು, ಕಾರಣವಾಯಿತು. ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿಬಿಟ್ರು. ಇದರಿಂದ ಬೋಸ್ ಅವರು ದಿಗ್ಭ್ರಮೆಗೊಂಡ್ರು. ಈ ಫೆಲ್ಟ್ ವೆರಿ ಅನಾಯ್ಡ್. ಗಾಂಧೀಜಿಯನ್ನು ಬಹಿರಂಗವಾಗಿ ಇವರು ಟೀಕೆ ಮಾಡಿರು. ಚಳುವಳಿಯನ್ನು ನಿಲ್ಲಿಸಬಾರದು ಅಂತ ಹೇಳಿಬಿಟ್ಟು, ನಿಲ್ಲಿಸಬಾರ್ದಿತ್ತು ಅಂತ ಹೇಳಿಬಿಟ್ಟು. ಬಟ್ ಗಾಂಧೀಜಿಸ್ ಐಡಿಯಲ್ಸ್ ವರ್ ಡಿಫ್ರೆಂಟ್. ಆಗ ನೊಂದ ಸುಭಾಷ್ ಚಂದ್ರ ಬೋಸ್ ಅವರು ಸ್ವರಾಜ್ ಪಕ್ಷ ಸೇರಿದ್ರು. ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು ಅವರೆಲ್ಲ ಸೇರ್ಕೊಂಡು ಏನು ಸ್ವರಾಜ್ ಪಕ್ಷ ಅಂತ ಕಟ್ಟಿಕೊಂಡಿದ್ರು. ಅವರು ಸಹ ಗಾಂಧೀಜಿಯ ವಿಚಾರದಿಂದ ಬೇಸತ್ತು ಕಾಂಗ್ರೆಸ್ಸಿನಿಂದ ಹೊರಬಂದು ಸ್ವರಾಜ್ ಪಕ್ಷ ಅಂತ ಏನ್ ಕಟ್ಕೊಂಡಿದ್ರು ಆ ಪಕ್ಷವನ್ನು ಇವರು ಸಹ ಸೇರ್ಕೊಂಡ್ರು. ಸುಭಾಷ್ ಚಂದ್ರ ಬೋಸ್ ಅವರು ಆ ಒಂದು ಕಾಲದಲ್ಲಿಯೇ ಭಿನ್ನವಾದ ಚಿಂತನೆಗಳಿಂದ ಕಾಂಗ್ರೆಸ್ಸಿಗೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು, ಕಾಂಗ್ರೆಸ್ಸಿನ ಹೋರಾಟಕ್ಕೆ ಹೊಸ ಆಯಾಮವನ್ನು ಕೊಡಬೇಕು, ಹೊಸ ತತ್ವ ಸಿದ್ಧಾಂತಗಳೊಂದಿಗೆ ಹೊಸ ನಾಯಕನ ಅವಶ್ಯಕತೆ ಇದೆ ಎನ್ನುವುದು ಸುಭಾಷ್ ಚಂದ್ರ ಬೋಸರ ಒಂದು ನಂಬಿಕೆಯಾಗಿತ್ತು, ಆಲೋಚನೆಯಾಗಿತ್ತು. ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಒಬ್ಬ ಯುವ ನಾಯಕನಾಗಿ ಬೋಸ್ರವರು ಸಮಾಜವಾದಿ ಚಿಂತನೆಗಳಿಂದ ಪ್ರಭಾವಿತರಾಗಿದ್ರು. ಹಿ ವಾಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ನೆಹರೂವಿಯನ್ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್. ನೆಹರೂರವರ ರೀತಿಯಲ್ಲಿಯೇ ಸಮಾಜವಾದಿ ಚಿಂತನೆಗಳಿಂದ ಇವರು ಪ್ರಭಾವಿತರಾಗಿದ್ರು. ಹಾಗಾಗಿ ಒಬ್ಬ ಯುವ ನಾಯಕನಾಗಿ ಕಾಂಗ್ರೆಸ್ಸಿನಲ್ಲಿ ಇವರು ಹೆಚ್ಚು ಜನಪ್ರಿಯತೆಯನ್ನು ಇವರು ಗಳಿಸಿಕೊಂಡ್ರು. ಕಾಂಗ್ರೆಸ್ಸಿನಲ್ಲಿಯೇ ಇವರು ಕೆಲವರು ಲೈಕ್ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಮತ್ತಿತರರೆಲ್ಲ ಈ ಒಂದು ಸಮಾಜವಾದಿ ವಿಚಾರಗಳಿಂದ ಪ್ರಭಾವಿತರಾದಂತಹ ವ್ಯಕ್ತಿಗಳ ಗುಂಪನ್ನು ಅವರು ಮಾಡಿಕೊಂಡಿದ್ರು. ಹಾಗಾಗಿ ಬೋಸರವರು ಹೆಚ್ಚು ಜನಪ್ರಿಯರಾದರು. 1938-39ರಲ್ಲಿ ಹರಿಪುರ ಮತ್ತು ತ್ರಿಪುರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬೋಸ್ರವರು ಆಯ್ಕೆಯಾಗಿದ್ರು. ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಒಂದು ವರ್ಚಸ್ಸಿನಿಂದ ಈ ಒಂದು ತ್ರಿಪುರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಂದ್ರೆ ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಬೋಸ್ ಅವರ ಪ್ರಭಾವ ಹೇಗಿತ್ತು, ಅವರ ಒಂದು ಯುವ ಸಮುದಾಯದ ಬೆಂಬಲ ಅವರಿಗೆ ಹೇಗಿತ್ತು ಅಂತ ನಮ್ಗೆ ತಿಳಿದು ಬರುತ್ತೆ. ಹಾಗಾಗಿ ಫ್ರಮ್ ದ ಬಿಗಿನಿಂಗ್, ಆರಂಭದಿಂದಲೇ ಗಾಂಧೀಜಿಯ ವಿಚಾರಗಳಿಂದ ಇವರು ಸಂಪೂರ್ಣವಾಗಿ ಈ ವಾಸ್ ಡಿಫರೆಂಟ್, ವಿಮುಖರಾಗಿದ್ರು ಮತ್ತು ಇವರ ಚಿಂತನೆಗಳೇ ಬೇರೆಯಾಗಿತ್ತು. ಗಾಂಧೀಜಿಯವರ ಈ ಒಂದು ಸತ್ಯ, ಅಹಿಂಸೆ, ಈ ರೀತಿಯ ಒಂದು ವಿಚಾರಗಳ ಮೂಲಕ ನಾನು ಸ್ವತಂತ್ರ ಪಡೆಯೋಕೆ ಸಾಧ್ಯವಿಲ್ಲ ಎನ್ನುವುದು ಬೋಸ್ರವರ ಒಂದು ನಂಬಿಕೆ. 1939 ನಂತರವಂತೂ ಗಾಂಧಿ ಮತ್ತು ಬೋಸರ ನಡುವೆ ಮನಸ್ತಾಪ ಹೆಚ್ಚೇ ಆಯಿತು. ಎಷ್ಟು ಹೆಚ್ಚಾಯಿತು ಅಂದ್ರೆ 1940ರಲ್ಲಿ ಮನಸೋತಂತಹ ಅಥವಾ ತುಂಬಾ ಕಾಂಗ್ರೆಸ್ಸಿನಿಂದ ವಿಮುಖರಾದಂತಹ ಬೋಸ್ರವರು 1940ರಲ್ಲಿ ಫಾರ್ವರ್ಡ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಒಂದು ಪಕ್ಷವನ್ನೇ ಕಟ್ಕೊಂಡ್ರು. ಒಂದು ಹೊಸ ರಾಜಕೀಯ ಪಕ್ಷವನ್ನೇ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಕೊಂಡ್ರು. ಈ ಫಾರ್ವರ್ಡ್ ಬ್ಲಾಕ್ ನ ಉದ್ದೇಶ ಏನಂದ್ರೆ ಕಾಂಗ್ರೆಸ್ಸಿನಲ್ಲಿದ್ದಂತಹ ಯುವ ಮತ್ತು ಬದಲಾವಣೆ ಬಯಸುವಂತಹ ಒಂದು ಜನರನ್ನೆಲ್ಲ ಒಗ್ಗೂಡಿಸಿ ಹೋರಾಟ ಮಾಡಬೇಕು ಅನ್ನೋದು. ಎರಡನೇದಾಗಿ ಬ್ರಿಟಿಷರ ಆಳ್ವಿಕೆಯನ್ನು ತೀವ್ರತರವಾಗಿ ವಿರೋಧ ಮಾಡಬೇಕು. ಗಾಂಧೀಜಿಯ ಚಿಂತನೆಗಳ ಮೂಲಕ ನಾವು ವಿರೋಧ ಮಾಡ್ಕೊಂಡು ಹೋದ್ರೆ ನಮಗೆ ಸ್ವತಂತ್ರ ಬರೋದಿಲ್ಲ ಸದ್ಯಕ್ಕೆ ಎನ್ನುವುದು ಬೋಸ್ರವರ ಒಂದು ಚಿಂತನೆ. ಆಮೇಲೆ ತತ್ಕ್ಷಣದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಬೇಕು. ದೇಶ ಇವತ್ತು ತತ್ಕ್ಷಣದಿಂದ ಬ್ರಿಟಿಷರ ಆಳ್ವಿಕೆಯಿಂದ ಹೊರಬರುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವುದು ಇವರ ಒಂದು ಆಲೋಚನೆ. ಮತ್ತು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ ಏನಂದ್ರೆ ಸ್ವಾತಂತ್ರ್ಯ ನಂತರ ಸಮಾಜವಾದಿ ಸಮಾಜವನ್ನು ಸ್ಥಾಪನೆ ಮಾಡಬೇಕು. ನೋಡಿ, ಹೌ ಹಿ ವಾಸ್ ಎ ಸೋಷಿಯಲಿಸ್ಟ್ ಟು ದ ಕೋರ್ ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಸಮಾಜವಾದಿ ಚಿಂತನೆಗಳಿಂದ ಇವರು ಎಷ್ಟು ಪ್ರಭಾವಿತರಾಗಿದ್ರು ಎನ್ನುವುದನ್ನು ನಾವಿಲ್ಲಿ ತಿಳಿಯಬಹುದು. ಓಕೆ, ಹೀಗಿರ್ಬೇಕಾದ್ರೆ 1939ರಲ್ಲಿ ನಿಮಗೆ ಗೊತ್ತಿದೆ ದ್ವಿತೀಯ ಮಹಾಯುದ್ಧ ಎನ್ನುವುದು ಆರಂಭವಾಯಿತು. ಯಾವಾಗ ದ್ವಿತೀಯ ಮಹಾಯುದ್ಧ ಆರಂಭವಾಯಿತು, ಬ್ರಿಟಿಷರು ಸಹ ದ್ವಿತೀಯ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಬೋಸ್ ಅವರ ಒಂದು ನಂಬಿಕೆ ಏನಾಯಿತು ಅಂದ್ರೆ
ಬ್ರಿಟಿಷರು ಈಗ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ದ್ವಿತೀಯ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇದು ಸುಸಮಯ ಅವರ ಮೇಲೆ ಹೋರಾಟ ಮಾಡಿ ಅವರನ್ನು ಭಾರತದಿಂದ ಓಡಿಸೋಕೆ ಇದು ಒಳ್ಳೆ ಸಮಯ ಅಂತ ಹೇಳಿಬಿಟ್ಟು ಬೋಸ್ ಅವರು ಅಂದ್ಕೊಂಡ್ರು ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಸಹ ಅವರು ಆರಂಭ ಮಾಡಿರು. ಒಂದು ಮಾಹಿತಿಯ ಪ್ರಕಾರ 1940ರಲ್ಲಿ ಅವರು ಸಾವರ್ಕರ್ ಅವರನ್ನು ಬಾಂಬೆಯಲ್ಲಿ ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ಸಾವರ್ಕರ್ ಅವರು ಹೇಳ್ತಾರೆ, ನೀವು ಯುರೋಪ್ ಮತ್ತು ಏಷ್ಯಾ ಮತ್ತಿತರ ಕಡೆ ಇರುವಂತಹ ಭಾರತೀಯರ ಸೈನ್ಯ, ಆ ಒಂದು ಸೈನ್ಯವನ್ನು ನೀವು ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಬೇಕು, ಬ್ರಿಟಿಷರನ್ನು ಓಡಿಸೋಕೆ ಅಂತ ಹೇಳಿಬಿಟ್ಟು ಸಾವರ್ಕರ್ ಹೇಳಿರು ಅಂತ ತಿಳಿದು ಬಂದಿದೆ. ಸೊ ಈ ಒಂದು ಸಾವರ್ಕರ್ ಅವರ ಒಂದು ಮಾತಿನಿಂದ ಅವರು ಪ್ರಭಾವಿತರಾದ್ರು. ಬಹುಶಃ ಮುಂದೆ ನಡೆದದ್ದು ಇತಿಹಾಸ. ಓಕೆ, ಸೊ 1940ರಲ್ಲಿ ಬೋಸ್ ರವರನ್ನು ಒಂದು ಸಣ್ಣ ಒಂದು ಹೋರಾಟದ ಕಾರಣಕ್ಕಾಗಿ ಅವರನ್ನು ಬಂಧಿಸಲಾಯಿತು. ಅನಂತರ ಅವರನ್ನು ಅನಾರೋಗ್ಯದ ಕಾರಣದಿಂದ ಬಿಡುಗಡೆ ಮಾಡಿ ಅವರ ಮನೆಯಲ್ಲಿಯೇ ಗೃಹ ಬಂಧನದಲ್ಲಿ ಇಡಲಾಯಿತು. ಹಿ ವಾಸ್ ಕೆಪ್ಟ್ ಅಂಡರ್ ಹೌಸ್ ಅರೆಸ್ಟ್. ಆಗ ಅವರು ಯೋಚನೆ ಮಾಡಿ 1941 ಜನವರಿ 26ರಂದು ಅವರು ಮನೆಯಿಂದ ಮಾರುವೇಷದಲ್ಲಿ ತಪ್ಪಿಸಿಕೊಂಡ್ರು. ಪಠಾಣನ ಒಂದು ವೇಷದಲ್ಲಿ ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತದ ಗಡಿಯನ್ನು ದಾಟಿದರು. ಅನಂತರ ರಷ್ಯಾಗೆ ಹೋದರು. ಆದರೆ ಅಲ್ಲಿ ಇವತ್ತಿಗಾಗಲೇ ರಷ್ಯಾ ಮಿತ್ರ ದೇಶಗಳ ಪರವಾಗಿ ಯುದ್ಧಕ್ಕೆ ಸಜ್ಜಾಗಿತ್ತು. ಯುದ್ಧಕ್ಕೆ ಅದು ಹಾರಿತ್ತು. ಹಾಗಾಗಿ ಅವರು ರಷ್ಯಾದಿಂದ ಯಾವುದೇ ರೀತಿಯ ಸಹಾಯ ತನಗೆ ಸಿಗೋದಿಲ್ಲ ಅನ್ನುವುದನ್ನು ಅರಿತುಕೊಂಡಂತಹ ಅವರು ಅಲ್ಲಿಂದ ಬರ್ಲಿನ್ಗೆ ಹೋದರು. ಇವೆಂಟು ಬರ್ಲಿನ್ಗೆ ಅವರು ಹೋದರು. ಮಾರ್ಚ್ 28, 1941ರಂದು ಅವರು ಬರ್ಲಿನ್ ಅನ್ನು ತಲುಪಿದರು. ಅಲ್ಲಿದ್ದಂತಹ ಈ ಒಂದು ಭಾರತೀಯರು ಇವರನ್ನು ನೇತಾಜಿ ಅಂತ ಕರೆದರು. ಅಲ್ಲಿ ಹಲವಾರು ದಿನ ಇದ್ದಂತಹ ಬೋಸ್ರವರು ರೇಡಿಯೋ ಮೂಲಕ ಭಾರತೀಯರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಅದು ಶಸ್ತ್ರಸಜ್ಜಿತವಾದಂತಹ ಹೋರಾಟಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಅಂತ ಹೇಳಿಬಿಟ್ಟು ಕರೆ ಮಾಡಿ ಅಥವಾ ರೇಡಿಯೋ ಮೂಲಕ ಭಾರತೀಯರಿಗೆ ಜಾಗೃತಿಯನ್ನು ಮೂಡಿಸುವಂತಹ, ಭಾರತೀಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂತಹ ಅಥವಾ ಹೋರಾಟಕ್ಕೆ ಸನ್ನದ್ಧಗೊಳಿಸುವಂತಹ ಒಂದು ಕೆಲಸವನ್ನು ಅವರು ಬರ್ಲಿನ್ನಿಂದ ಮಾಡ್ತಾ ಹೋದರು. ಹಿ ಮೆಟ್ ಹಿಟ್ಲರ್ ಆಲ್ಸೋ. ಅವರು ಹಿಟ್ಲರ್ ಅನ್ನು ಸಹ ಭೇಟಿ ಮಾಡಿರು. ನೋಡಿ ಈ ಒಂದು ಅಪರೂಪದ ಚಿತ್ರ. ವೇರ್ ಹಿ ಹ್ಯಾಡ್ ಮೆಟ್ ಅಡಾಲ್ಫ್ ಹಿಟ್ಲರ್, ದ ಚಾನ್ಸಲರ್ ಆಫ್ ಜರ್ಮನಿ. ಜರ್ಮನಿಯ ಚಾನ್ಸಲರ್ ಆಗಿದ್ದಂತಹ, ಅಧ್ಯಕ್ಷನಾಗಿದ್ದಂತಹ ಅಡಾಲ್ಫ್ ಹಿಟ್ಲರ್ ಅವರನ್ನು ಭೇಟಿ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ ತನಗೆ ಸಹಾಯ ಬೇಕು ಅನ್ನುವುದನ್ನು ಅವರು ಕೋರಿಕೊಂಡಂತಹ ಒಂದು ಕ್ಷಣ. ಸೊ ಈ ಹೊತ್ತಿಗೆ ಪೂರ್ವದಲ್ಲಿಯೂ ಸಹ ಯುದ್ಧ ಹೆಚ್ಚು ಗತಿಯನ್ನು ಕಂಡಿತ್ತು. ಪೂರ್ವದಲ್ಲಿ ಜಪಾನ್ ಈ ಒಂದು ಮಿತ್ರ ದೇಶಗಳ ಮೇಲೆ ಹೋರಾಟವನ್ನು ನಡೆಸಿತ್ತು. ಹಾಗಾಗಿ ಅಲ್ಲಿಂದ ಜರ್ಮನಿಯಿಂದ ಸುಭಾಷ್ ಚಂದ್ರ ಬೋಸ್ ಮಡಗಾಸ್ಕರ್ ಮೂಲಕ ಒಂದು ಸಬ್ಮೆರಿನ್ ನಲ್ಲಿ ಜಪಾನಿನ ಕಡೆಗೆ ಬಂದರು. ಮಡಗಾಸ್ಕರ್ ಮೂಲಕ ಒಂದು ಜಲಾಂತರ್ಗಾಮಿ ನೌಕೆಯಲ್ಲಿ ಅವರು ಜಪಾನಿನ ಕಡೆಗೆ ಬಂದರು. ಅವರು ಜಪಾನಿನ ಕಡೆಗೆ ಬಂದಾಗ ಇವತ್ತಿಗಾಗಲೇ ಜಪಾನಿನಲ್ಲಿ ರಾಸ್ ಬಿಹಾರಿ ಬೋಸ್ ಎನ್ನುವಂತಹ ಒಬ್ಬ ಕ್ರಾಂತಿಕಾರಿ ಭಾರತದಿಂದ ಹೋಗಿ ಜಪಾನಿನಲ್ಲಿ 1915ರಿಂದ ನೆಲೆಯಾಗಿದ್ದಂತಹ ಕ್ರಾಂತಿಕಾರಿ ರಾಸ್ ಬಿಹಾರಿ ಬೋಸ್ ಎನ್ನುವರು 1942ರಲ್ಲಿ ಒಂದು ಸಂಘಟನಾ ಸಮಾವೇಶವನ್ನೆಲ್ಲ ಮಾಡಿ ಆ ಒಂದು ಸಮಾವೇಶದ ಮೂಲಕ ಭಾರತೀಯರನ್ನು, ಭಾರತೀಯ ಸೈನಿಕರನ್ನೆಲ್ಲ ಒಗ್ಗೂಡಿಸಿ, ಅಂದ್ರೆ ಬ್ರಿಟಿಷರ ಸೈನ್ಯದಲ್ಲಿ ಯುದ್ಧ ಮಾಡ್ತಿದ್ದಂತಹ ಭಾರತೀಯ ಸೈನಿಕರು ಜಪಾನಿನ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಜಪಾನಿಯರಿಗೆ ಶರಣಾಗಿದ್ದವರು ಅಥವಾ ಜಪಾನಿಯರಿಂದ ಸೆರೆ ಹಿಡಿಯಲ್ಪಟ್ಟಂತಹ ಭಾರತೀಯ ಸೈನಿಕರು, ಸೊ ಅವರನ್ನೆಲ್ಲ ಸೇರಿಸಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಸ್ಥಾಪನೆ ಮಾಡಿದ್ರು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳಿಬಿಟ್ಟು ಈ ಒಂದು ರಾಸ್ ಬಿಹಾರಿ ಬೋಸ್ ರವರ ನೇತೃತ್ವದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಅದನ್ನೇ ನಾವು ಆಜಾದ್ ಹಿಂದ್ ಫೌಜ್ ಅಂತಾನೆ ನಾವು ಕರಿತೇವೆ. ಸೊ ಆಜಾದ್ ಹಿಂದ್ ಫೌಜ್ನ ಮೂಲ ಸಂಘಟಕರು ಯಾರು ಅಂದ್ರೆ ರಾಸ್ ಬಿಹಾರಿ ಬೋಸ್ ರವರು. ಭಾರತೀಯ ಸೈನಿಕರು ಮತ್ತು ಅಲ್ಲಿದ್ದಂತಹ ಭಾರತೀಯರನ್ನೆಲ್ಲ ಸೇರಿಸಿ
ಒಂದು ಸೈನ್ಯವನ್ನು ಕಟ್ಟಿ ಆ ಒಂದು ಸೈನ್ಯದ ಮೂಲಕ ಬ್ರಿಟಿಷ್ ಭಾರತದ ಮೇಲೆ ದಾಳಿ ಮಾಡಿ ಬ್ರಿಟಿಷರ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಬೇಕು ಎನ್ನುವಂತಹ ಒಂದು 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 ವಾಟ್ ವಿ ಕಾಲ್ ಆಸ್ ಆಲೋಚನೆಯನ್ನು ಮಾಡಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಕಟ್ಕೊಂಡು ಅದರ ಮೂಲಕ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿಕೊಂಡಿದ್ರು. ಯಾರು? ರಾಸ್ ಬಿಹಾರಿ ಬೋಸ್ ರವರು. ಸೊ ಯಾವಾಗ 1942ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಜಪಾನಿಗೆ ಬಂದ್ರು, ಆಗ ರಾಸ್ ಬಿಹಾರಿ ಬೋಸ್ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ನಾವೇನ್ ಕರಿತೀವಿ, ಭಾರತೀಯ ರಾಷ್ಟ್ರೀಯ ಸೇನೆಯ ಒಂದು ನೇತೃತ್ವವನ್ನು ಸುಭಾಷ್ ಚಂದ್ರ ಬೋಸ್ ರವರಿಗೆ ವಹಿಸಿದರು. ಮತ್ತೊಬ್ಬ ಬ್ರಿಟಿಷ್ ಭಾರತದ ಬ್ರಿಟಿಷ್ ಸೈನ್ಯದ ಅಧಿಕಾರಿಯಾದಂತಹ ಮೋಹನ್ ಸಿಂಗ್ ಸಹ ಈ ಒಂದು ಸೈನ್ಯಕ್ಕೆ ಸೇರಿ ಆ ಸೈನ್ಯದ ಒಂದು ದಂಡನಾಯಕನಾಗಿ ಇದ್ರು. ಕ್ರಮೇಣವಾಗಿ ಸುಮಾರು 40,000 ಭಾರತೀಯ ಸೈನಿಕರು, ಏನು ಜಪಾನಿಯರಿಂದ ಸೆರೆ ಹಿಡಿಯಲ್ಪಟ್ಟಂತಹ ಭಾರತೀಯ ಸೈನಿಕರು ಈ ಒಂದು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸೇರಿಕೊಂಡ್ರು. ಆಜಾದ್ ಹಿಂದ್ ಫೌಜ್ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ನಾವೇನ್ ಕರಿತೀವಿ, ಆ ಒಂದು ಸೈನ್ಯವನ್ನು ಸೇರಿದರು. ಸೊ ಹೀಗೆ ಭಾರತೀಯ ರಾಷ್ಟ್ರೀಯ ಸೇನೆ ಅಲ್ಲಿ ಸಜ್ಜಾಗಿತ್ತು. ಬೋಸ್ರವರು ಫೆಬ್ರವರಿ 1943ರಂದು ಜಪಾನಿಗೆ ತಲುಪಿದರು. ಅವರ ಉದ್ದೇಶ ಜಪಾನಿಯರ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು. ಏಕೆಂದ್ರೆ ಇವತ್ತಿಗಾಗಲೇ ಜಪಾನ್ ಪೂರ್ವದ ಕಡೆಯಿಂದ ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತಾ ಭಾರತದ ಕಡೆಗೆ ಧಾವಿಸುವ ಒಂದು ಧಾವಂತದಲ್ಲಿ ಇತ್ತು ಜಪಾನಿನ ಸೈನ್ಯ. ಹಾಗಾಗಿ ಅವರ ಸಹಾಯವನ್ನು ಪಡೆದುಕೊಂಡು ಜಪಾನಿಯರ ಸೈನ್ಯವನ್ನು ಪಡೆದುಕೊಂಡು ಭಾರತದ ವಿರುದ್ಧ, ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇವರು ಜಪಾನಿನ ಕಡೆಗೆ ಬಂದ್ರು. ಆಮೇಲೆ ಭಾರತೀಯ ರಾಷ್ಟ್ರೀಯ ಸೈನ್ಯದ ನೇತೃತ್ವವನ್ನು ಇವರು ವಹಿಸಿಕೊಂಡ್ರು. ಸಾಕಷ್ಟು ಜನರು ಈ ಒಂದು ಸೈನ್ಯಕ್ಕೆ ಸೇರಿಕೊಂಡ್ರು. ಜಪಾನಿಯರು ಸೆರೆ ಹಿಡಿದ ಭಾರತೀಯ ಸೈನಿಕರು ಸೇರಿದ್ರು. ಸೊ ಈ ಒಂದು ಸೈನಿಕರನ್ನೆಲ್ಲ ಅದ್ಭುತವಾಗಿ ಸುಭಾಷ್ ಚಂದ್ರ ಬೋಸ್ ರವರು ಸಂಘಟನೆ ಮಾಡಿರು ಮತ್ತು ಅವರಿಗೆ ಒಂದು ಕರೆಯನ್ನು ಕೊಟ್ಟರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ. ಗಿವ್ ಮಿ ಬ್ಲಡ್ ಅಂಡ್ ಐ ಶಲ್ ಗಿವ್ ಯು ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂತ ಹೇಳಿಬಿಟ್ಟು ಅವರಿಗೆ ಕರೆ ಕೊಟ್ಟರು. ಆ ಸೈನಿಕರಿಗೆ, ಆ ಸೈನಿಕರಲ್ಲಿ ಆ ಒಂದು ಕೆಚ್ಚೆದೆಯನ್ನು ರೂಪಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಗಿವ್ ಮಿ ಬ್ಲಡ್ ಅಂಡ್ ಐ ಶಲ್ ಗಿವ್ ಯು ಫ್ರೀಡಮ್ ಅವರ ಬಹುದೊಡ್ಡ ಒಂದು ಘೋಷ, ಒಂದು ಹೇಳಿಕೆ. ಈ ಒಂದು ಭಾರತೀಯ ರಾಷ್ಟ್ರೀಯ ಸೈನ್ಯದ ಒಂದು ಮೊದಲ ತುಕಡಿಯನ್ನು ಸೆಪ್ಟೆಂಬರ್ 2 ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡಲಾಯಿತು. ದಿಲ್ಲಿ ಚಲೋ ಮತ್ತು ಜೈ ಹಿಂದ್ ಎನ್ನುವಂತಹ ರಣಘೋಷಗಳನ್ನು ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದರು. ಇದು ಸಹ ದಿಲ್ಲಿ ಚಲೋ ಅಂದ್ರೆ ನಮ್ಮ ಗುರಿ ಏನು? ದೆಹಲಿ ಅಂದ್ರೆ ದೆಹಲಿ ಬ್ರಿಟಿಷ್ ಆಳ್ವಿಕೆಯ ಕೇಂದ್ರವಾಗಿದೆಯಲ್ಲ. ಸೊ ದಿಲ್ಲಿ ಚಲೋ, ದೆಹಲಿಯ ಮೇಲೆ ನಾವು ದಾಳಿ ಮಾಡಬೇಕು, ದೆಹಲಿಯನ್ನು ವಶಪಡಿಸಿಕೊಳ್ಬೇಕು, ಬ್ರಿಟಿಷರನ್ನು ಮಣಿಸಬೇಕು, ಭಾರತಕ್ಕೆ ಸ್ವತಂತ್ರ ತರಬೇಕು ಅಂತ ಹೇಳ್ಬಿಟ್ಟು ದಿಲ್ಲಿ ಚಲೋ ಅಂತ ಹೇಳ್ಬಿಟ್ಟು ಈ ವಾರ್ ಕ್ರೈ ಅಂತ ಏನ್ ಹೇಳ್ತೀವಿ, ರಣಘೋಷವನ್ನು ಅವರು ತಮ್ಮ ಸೈನಿಕರಿಗೆ ಕೊಟ್ಟರು. ಮತ್ತು ಜೈ ಹಿಂದ್ ಎನ್ನುವಂತಹ ಒಂದು ಘೋಷವಾಕ್ಯವನ್ನು ಸಹ ಅವರು ತಮ್ಮ ಸೈನಿಕರಿಗೆ ಕೊಟ್ಟರು. ಇದು ನೇತಾಜಿಯವರ ಒಂದು 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 ಸಾಧನೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೀವು ನೋಡಬಹುದು, ನೇತಾಜಿಯವರು ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಪಥಸಂಚಲನದಲ್ಲಿ ತೊಡಗಿರೋದು. ಅವರು ಸಹ ಆ ಒಂದು ಸೈನಿಕನ ಅಥವಾ ಆ ಒಂದು ಸೇನೆಯ ಸಮವಸ್ತ್ರವನ್ನು ಧರಿಸಿ ಯಾವ ರೀತಿ ಪಾಲ್ಗೊಂಡಿದ್ದಾರೆ ಅನ್ನುವುದು. ಇದು ಮತ್ತೊಂದು ಚಿತ್ರ, ಭಾರತೀಯ ರಾಷ್ಟ್ರೀಯ ಸೈನ್ಯದ ಒಂದು ಚಿತ್ರ. 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ಈ ಒಂದು ಸೈನ್ಯವನ್ನೆಲ್ಲ ಸಂಘಟನೆ ಮಾಡಿಕೊಂಡ ಮೇಲೆ ಅಕ್ಟೋಬರ್ 21ರಂದು ಸಿಂಗಾಪುರದಲ್ಲಿ ಸ್ವತಂತ್ರ ಭಾರತದ ಒಂದು ತಾತ್ಕಾಲಿಕ ಸರ್ಕಾರವನ್ನು ಅವರಲ್ಲಿ ಸ್ಥಾಪನೆ ಮಾಡಿದರು. ಸ್ವತಂತ್ರ ಭಾರತದ ಒಂದು ತಾತ್ಕಾಲಿಕ ಸರ್ಕಾರ, ಇಂಟರಿಮ್ ಗವರ್ನಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ಇಂಟರಿಮ್ ತಾತ್ಕಾಲಿಕ ಸರ್ಕಾರವನ್ನು ಅಲ್ಲಿ ಅವರು ಸ್ಥಾಪನೆ ಮಾಡಿದರು. ಈ ಸರ್ಕಾರಕ್ಕೆ ನೆಹರೂರವರು ಸಿಂಗಾಪುರ್ನಲ್ಲಿ ಸ್ಥಾಪನೆ ಮಾಡಿದಂತಹ ತಾತ್ಕಾಲಿಕ ಸರ್ಕಾರಕ್ಕೆ ಪ್ರಪಂಚದ 9 ದೇಶಗಳು ಏನದು ಒಪ್ಪಿಗೆಯನ್ನು ಕೊಟ್ಟಿದ್ದೋ ಅಥವಾ ಅದಕ್ಕೆ ಪುರಸ್ಕಾರವನ್ನು ನೀಡಿದ್ದೋ ಎನ್ನುವುದು ಪ್ರಮುಖವಾದಂತಹ ಒಂದು ವಿಚಾರ. ಅನಂತರ ಅವರು ತಮ್ಮ ಸೈನ್ಯದೊಂದಿಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿರು
ಭಾರತದ ಕಡೆಗೆ ದಾಳಿ ಮಾಡೋಕೆ. ಈ ಮಧ್ಯೆ ಜಪಾನಿಯರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಜಪಾನಿನ ಸೈನ್ಯ ವಶಪಡಿಸಿಕೊಂಡಿತ್ತು. ಆ ದ್ವೀಪಗಳನ್ನು ಜಪಾನಿಯರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಸ್ತಾಂತರ ಮಾಡಿದರು. ನೇತಾಜಿಯವರು ಆ ಎರಡು ದ್ವೀಪಗಳಿಗೆ ಶಾಹೀದ್ ಮತ್ತು ಸ್ವರಾಜ್ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಿದರು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ. ಅದಾದ್ಮೇಲೆ ಭಾರತೀಯ ರಾಷ್ಟ್ರೀಯ ಸೈನ್ಯ ಫೆಬ್ರವರಿ 44ರ ಹೊತ್ತಿಗೆ ಬರ್ಮಾದ ಗಡಿಗಳನ್ನು ದಾಟಿ, ಬರ್ಮಾತ್ಮ ಇವತ್ತು ಮಯನ್ಮಾರ್ ಅಂತ ನಾವೇನ್ ಹೇಳ್ತೀವಿ, ಆ ಬರ್ಮಾದ ಗಡಿಗಳನ್ನು ದಾಟಿ ಭಾರತದ ಗಡಿಗಳ ಮೇಲೆ ಭಾರತದ ಗಡಿಯತ್ತ ದಾಳಿ ಮಾಡ್ತು. ದಾಳಿ ಮಾಡಿ ಕೋಹಿಮಾ, ಇಂಫಾಲ, ಮೌದಕ್, ಕಾಕಿನಾಡ ಮುಂತಾದ ಪ್ರದೇಶಗಳನ್ನು ಅದು ವಶಪಡಿಸಿಕೊಳ್ತು. ಅದರ ಗುರಿ ಡೆಲ್ಲಿ ಚಲೋ ಅಂತ ಬೋಸ್ರವರು ಹೇಳಿದ್ರಲ್ವಾ. ಡೆಲ್ಲಿ ಚಲೋ ಅಂದ್ರೆ ಡೆಲ್ಲಿಯನ್ನು ವಶಪಡಿಸಿಕೊಂಡು ದೆಹಲಿಯ ಕೆಂಪು ಕೋಟೆಯ ಮೇಲೆ ತನ್ನ ರಾಷ್ಟ್ರೀಯ ಸೈನ್ಯದ ಧ್ವಜವನ್ನು ಹಾರಿಸಬೇಕು ಎನ್ನುವುದು ಭಾರತೀಯ ರಾಷ್ಟ್ರೀಯ ಸೈನ್ಯದ ಗುರಿಯಾಗಿತ್ತು, ಕನಸನ್ನು ಅದು ಕಂಡಿತ್ತು. ಆದರೆ ಈ ತನ್ಮಧ್ಯೆ ದ್ವಿತೀಯ ಮಹಾಯುದ್ಧದಲ್ಲಾದಂತಹ ಒಂದು ಬದಲಾವಣೆ ಇದರಲ್ಲಿ ಜಪಾನ್ ಸೋಲುವ ಒಂದು ಹಂತಕ್ಕೆ ತಲುಪಿತ್ತು, ಶರಣಾಗತಿಯ ಹಂತಕ್ಕೆ ಅದು ತಲುಪಿತ್ತು. ಇದರಿಂದ ಭಾರತೀಯ ರಾಷ್ಟ್ರೀಯ ಸೈನ್ಯಕ್ಕೆ ಜಪಾನಿನ ಕಡೆಯಿಂದ ಬರಬೇಕಾಗಿದ್ದಂತಹ ಶಸ್ತ್ರಾಸ್ತ್ರಗಳಿರ್ಬೋದು, ಆಹಾರ ಸಾಮಗ್ರಿಗಳಿರ್ಬೋದು, ಅದರ ಒಂದು ಸರಬರಾಜಿನಲ್ಲಿ ಕೊರತೆ ಉಂಟಾಯಿತು. ಇದರಿಂದ ಭಾರತೀಯ ರಾಷ್ಟ್ರೀಯ ಸೈನಿಕರು ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರ ವಿರುದ್ಧ ಭಾರತದ ನೆಲದಲ್ಲಿ ಹೋರಾಟ ಮಾಡೋಕೆ ಸಾಧ್ಯವಾಗಲಿಲ್ಲ. ಅಳಿದುಳಿದ ಸೈನಿಕರೇನು ಹೋರಾಟ ಮಾಡಿರು, ಆಗ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯ ಸೈನ್ಯದ ಸೈನಿಕರನ್ನು ಸೆರೆ ಹಿಡಿದು ದೆಹಲಿಯ ಕೆಂಪುಕೋಟೆಯಲ್ಲಿ ಬಂಧಿಸಿದರು. ಬಂಧಿಸಿ ಆ ಸೈನಿಕರ ಮೇಲೆ ಬ್ರಿಟಿಷರು ವಿಚಾರಣೆಯನ್ನು ಆರಂಭ ಮಾಡಿರು. ಅವರಿಗೆ ಶಿಕ್ಷೆಯನ್ನು ಕೊಡಬೇಕು, ದೇಶದ್ರೋಹ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟು. ಈ ಮಧ್ಯೆ ಆಗಸ್ಟ್ 18, 1945ರಂದು ಸುಭಾಷ್ ಚಂದ್ರ ಬೋಸ್ ರವರು ಫಾರ್ಮೋಸಾ ಅಂದ್ರೆ ಇವತ್ತು ತೈವಾನ್ ಅಂತ ನಾವೇನ್ ಕರಿತೀವಿ, ಆ ಫಾರ್ಮೋಸಾದ ತೈಪೆ ಬಳಿ ಒಂದು ವಿಮಾನದ ಅಪಘಾತದಲ್ಲಿ ಮರಣ ಹೊಂದಿದರು ಅಂತ ಜಪಾನ್ ರೇಡಿಯೋ ವರದಿ ಮಾಡ್ತು. ಅವರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳಿದೆ. ಒಂದು ವಾದದ ಪ್ರಕಾರ ಅವರು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಅಂತ ಹೇಳಿಬಿಟ್ಟು ಟೋಕಿಯೋ ರೇಡಿಯೋ ವರದಿಯನ್ನು ಮಾಡ್ತು. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಒಂದು ಕನ್ಕ್ಲೂಸಿವ್ ಎವಿಡೆನ್ಸ್ ಎನ್ನುವುದು ಇವತ್ತಿಗೂ ಸಹ ನಮಗೆ ಸಿಕ್ಕಿಲ್ಲ. ಆದರೆ ಬೋಸ್ ರವರ ಒಂದು ಪ್ರಯತ್ನ ಏನಿದೆ ಅದು ನಿಜವಾಗ್ಲೂ ಅದ್ಭುತವಾದದ್ದು. ಬ್ರಿಟಿಷ್ ವಿರೋಧಿ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ಸೇರ್ಕೊಂಡು ಭಾರತಕ್ಕೆ ಸ್ವತಂತ್ರವನ್ನು ತರಬೇಕು ಅನ್ನುವಂತಹ ಒಂದು ದೊಡ್ಡ ಕನಸನ್ನು ಕಂಡು ಅದಕ್ಕಾಗಿ ಪ್ರಾಣವನ್ನು ತೆತ್ತರಲ್ಲ. ದಟ್ ಈಸ್ ವೇರ್ ಬೋಸ್ ಸ್ಟ್ಯಾಂಡ್ಸ್ ಆಸ್ ಎ ಸ್ಟಾಲ್ವಾರ್ಟ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಒಬ್ಬ ಅದ್ವಿತೀಯ ನಾಯಕನಾಗಿ ಬೋಸ್ ನಿಲ್ತಾರೆ. ಬಹುತೇಕರು ಸುಭಾಷ್ ಚಂದ್ರ ಬೋಸರ ಈ ಫ್ಯಾಸಿಸ್ಟ್ ಶಕ್ತಿಗಳ ಜೊತೆ ಕೈ ಮಿಲಾಯಿಸಿ ಸ್ವತಂತ್ರಕ್ಕೆ ಆಗಿ ಬೋಸ್ ಹೋರಾಟ ಮಾಡಿದ್ದನ್ನು ಸಾಕಷ್ಟು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಟೀಕೆ ಮಾಡ್ತಾರೆ. ಆದರೆ ನಿಜವಾದ ರಾಷ್ಟ್ರೀಯವಾದಿಗಳು, ಚಳುವಳಿಗಾರರು, ದೇಶಪ್ರೇಮಿಗಳು ಬೋಸರ ಈ ದೇಶಪ್ರೇಮವನ್ನು, ದೇಶಕ್ಕಾಗಿ ಅವರ ಮನ ಮಿಡಿಯುವುದನ್ನು ಅವರು ಗೌರವಿಸ್ತಾರೆ. ಓಕೆ, ಈ ಮಧ್ಯೆ INA ಸೈನಿಕರನ್ನೇನು ಬ್ರಿಟಿಷರು ವಶಕ್ಕೆ ತಗೊಂಡಿದ್ರು, ಅವರ ವಿಚಾರಣೆ ದೆಹಲಿಯ ಕೆಂಪುಕೋಟೆಯಲ್ಲಿ ಆರಂಭವಾಯಿತು. ದೇಶಾದ್ಯಂತ ಚಳುವಳಿಗಳು, ಪ್ರತಿಭಟನೆಗಳು ಆರಂಭವಾದವು. ಭಾರತೀಯ ರಾಷ್ಟ್ರೀಯ ಸೈನಿಕರಿಗೆ ಕ್ಷಮಾದಾನ ಕೊಡಬೇಕು, ಅವರನ್ನು ಬಂಧನದಿಂದ ಮುಕ್ತಗೊಳಿಸಬೇಕು, ಅವರ ವಿರುದ್ಧ ಯಾವುದೇ ವಿಚಾರಣೆಯನ್ನು ಮಾಡಬಾರದು ಅಂತ ಹೇಳಿಬಿಟ್ಟು ಜವಾಹರ್ಲಾಲ್ ನೆಹರೂರವರು ಹೆಚ್ಚು ಕಡಿಮೆ ಒಂದು 30 ವರ್ಷದಿಂದ ವಕೀಲಿ ವೃತ್ತಿಯಿಂದ ಬಿಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಏನಿದ್ರು ಅವರು ಭಾರತೀಯ ರಾಷ್ಟ್ರೀಯ ಸೈನಿಕರ ಪರವಾಗಿ ವಾದ ಮಾಡೋಕೆ ಅಂತ ಹೇಳ್ಬಿಟ್ಟು ಮತ್ತೆ ಕಪ್ಪು ಕೋಟನ್ನು ಹಾಕೊಂಡು ಲಾಯರ್ ಆಗಿ ಅವರ ಪರವಾಗಿ ಹೋರಾಟ ಮಾಡಿರು. ಹೆಚ್ಚು ಕಡಿಮೆ ಬ್ರಿಟಿಷರು 3 ಬಿಟ್ಟು ಉಳಿದೆಲ್ಲ ಸೈನಿಕರಿಗೆ ಕ್ಷಮಾದಾನ ಕೊಟ್ಟರು ಮತ್ತು ಬಿಡುಗಡೆ ಮಾಡಿರು. ಸೊ ಹೀಗೆ ಸುಭಾಷ್ ಚಂದ್ರ ಬೋಸ್ ರವರು
ಶಸ್ತ್ರಸಜ್ಜಿತ ಹೋರಾಟದಿಂದ ದೇಶದ ವಿಮೋಚನೆಗೆ ದುಡಿದು ಹುತಾತ್ಮರಾದರು. ಅಪ್ರತಿಮ ದೇಶಭಕ್ತ. ಅವರ ಧೈರ್ಯ, ಅವರ ಸಾಹಸ, ಅವರ ರಾಷ್ಟ್ರಾಭಿಮಾನ ಇವತ್ತಿನ ಯುವಕರಿಗೆ ಮಾರ್ಗದರ್ಶಿಯಾಗಿದೆ. ಬೋಸ್ರವರ ಈ ಒಂದು ಸಾಧನೆಗೆ 1992ರಲ್ಲಿ ಭಾರತದ ಘನ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನು ನೀಡಿ ಗೌರವಿಸಿತು. ಆದರೆ ಅವರ ಸಾವಿನ ಸುತ್ತ ಹೆಣೆದಿರುವ ಹಲವಾರು ಕಥೆಗಳು ಇವತ್ತಿಗೂ ಜೀವಂತವಾಗಿವೆ ಅಂತ ಹೇಳ್ತಾ ಇಂದಿನ ಈ ಒಂದು ಸೆಷನ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.